ಅತ್ತೆ ಅತ್ತೆ ಇದೇನತ್ತೆ ಹಿಂಗಾಗೋಯ್ತು? ಇನ್ನೊಂದಿನೇನು ಸಿದ್ಧಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದವ್ರು ಬರಲೇ ಇಲ್ಲ. ಎಷ್ಟೊತ್ತಾಯ್ತು? ಹಾ ಅಲ್ಲ, ಇವ್ರಿಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಹೊಸ ಕಳೆದಿರೋದು ಎಮ್ಮೆ ಕಳೆದಿರೋದನ್ನೆಲ್ಲ ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರೇನು ಹುಡುಕೊಡ್ತಾರೇನತ್ತೆ? ಹಾ ಈ ನಂದಿನಿ ಅಣ್ಣಗೂ ಸ್ವಲ್ಪನೂ ಬುದ್ಧಿನೇ ಇಲ್ಲ ನೋಡು. ಅವ್ರಿಗೆ ಕರ್ಕೊಂಡೋಗೇನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬರ್ರಿ ಅಂತಾನೆ. ಅಯ್ಯೋ, ಇದೆಲ್ಲನ ವರ್ಕೌಟ್ ಆಗಲ್ಲತ್ತೆ. ಇವರೇ ಹೋಗಿ ಪಕ್ಕದೂರಾಗೆ ಎಲ್ಲ ಸ್ಕೂಲ್ ಇರತ್ತಾಗೆ ನೋಡ್ಬೇಕು. ಅದ್ ಬಿಟ್ಬಿಟ್ಟು ಈ ತರ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೊಸ ಸಿಕ್ಕದಂಗೆ ಇವ್ರಿಗೆ ಗೋವಿಂದ ಗೋವಿಂದ ಆಗುತ್ತೆ ಅಷ್ಟೇನೆ. ಅಯ್ಯೋ, ನಮ್ಗೇನಮ್ಮ, ನಾವೇನ ಹೇಳಿದೆ ನಮ್ಮನ್ನೇ ಕಳ್ಳರ ತರ ನೋಡ್ತಾರೆ. ಬಿಡು, ಹೆಂಗಾದ್ರೂ ಮಾಡ್ಕೊಂಬ್ಲಿ, ನಮ್ಗೇನಾಗ್ಬೇಕಾಗಿತ್ತು. ನೀನ್ ಯಾಕೆ ತಲೆ ಕೆಡ್ಸ್ಕೊಂತಿ ಅದಕ್ಕೆಲ್ಲನ? ನನ್ಗೆ ಯಾಕೋ ಭಯ ಆಗ್ತೈತೆ ಅತ್ತೆ. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮೇಲೆ ಕೊಡ್ತಾರೆ. ನಾವೇನ್ ಮಾಡಿದೀವಂತೆ? ಸುಮ್ನೀರು. ನೀನೇ ಹೇಳ್ಕೊಡ್ಬೇಡ. ಆಮೇಲೆ ನೀನ್ ಹಿಂಗೆ ಭಯ ಪಟ್ರೆ ಅವರು ನಮ್ಮ ಮೇಲೆ ಅನುಮಾನ ಪಡ್ತಾರೆ. ಪೊಲೀಸ್ನವರು ಬಂದಾರು. ನಾವೇನೇನು ಮಾಡಿಲ್ಲ, ನೀನು ಧೈರ್ಯವಾಗಿರೋದ್ ಕಲ್ತ್ಕ. ಅಲ್ಲ ಅತ್ತೆ, ಈ ಅಜ್ಜಿ ಬೇರೆ ನಮ್ಮ ಮೇಲೆ ಹೇಳುತ್ತೆ ಇವರೇ ಏನೋ ಮಾಡಿರ್ಬೋದು ಅಂತನ. ಅವ್ರು ಬೇರೆ ಕೆಲ್ಸಕ್ಕೆ ಹೋದವರು ಬರ್ಲೇ ಇಲ್ಲ. ಕೆಲ್ಸಕ್ಕೆ ಹೋಗ್ಯಾನಂತ ಹೇಳೋಣ ಬಿಡು. ಬಂದಾಗ ಬೇಕು ಅಂದ್ರೆ ನಾವೇ ಕರ್ಕೊಂಬರ್ತೀವಿ, ವಿಚಾರಿಸೋರಂತೆ. ನಮ್ದೇನು ತಪ್ಪಿಲ್ಲ ಅಂತ ಹೇಳೋದಾಯ್ತು. ನಮ್ಮನ್ನೇನನ್ನ ವಿಚಾರಿಸಿದ್ರೆ ಸುಮ್ನಿರು. ನೀನ್ ಯಾಕೆ ಎದ್ರಕಂತೀಯ? ಎದ್ರಕಂಡ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ ಅವ್ರಿಗೆ. ನೀನೇನು ಎದ್ರಕಮಕ್ ಹೋಗ್ಬೇಡ, ಸುಮ್ನಿರು. ನಾನಿದ್ದೀನಿ. ಆ ಪೊಲೀಸ್ನವ್ರು ಬಂದ್ರೆ ನಾನೇ ಮಾತಾಡ್ತೀನಿ. ಏನ್ ಕಂಪ್ಲೇಂಟ್ ಕೊಟ್ಟೆ ಇಡ್ಕೇನೆ ಆಗ್ಬಿಡುತ್ತಾ? ಏನು ಸಾಕ್ಷಿ ಆಧಾರ ಇಲ್ದಲೇನೆ ಯಾರು ಏನು ಮಾಡಕ್ಕಾಗಲ್ಲ. ನಂದಿನಿ ನಂದಿನಿ, ಪೊಲೀಸ್ನವ್ರು ಏನಂದ್ರು? ಈ ಕಂಪ್ಲೇಂಟ್ ಕೊಟ್ರ? ಕೊಟ್ವಿ, ಬರ್ತಾ ಇದ್ದಾರೆ. ಅವ್ರ ಜೀಪ್ನಲ್ಲಿ ಪಾರ್ಕ್ ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ. ಕರ್ಕೊಂಡ್ ಬರ್ತಾರೆ. ಹೌದಾ? ಅಲ್ಲ, ಈ ಹಸುಗಳು ಎಮ್ಮೆಗಳಿಗೆಲ್ಲ ಕಂಪ್ಲೇಂಟ್ ಅಂತಾರ ಅವರು? ತಾಂಡೆ ತಂತಾರೆ. ಯಾಕೆ ತಮ್ಮಲ್ಲ? ಯಾವ ಕಂಪ್ಲೇಂಟ್ ಕೊಟ್ಟರು ತಗಂತಾರೆ. ಅದೇನು ಹಸು ಅಂತಂದ್ರೆ ಏನು ಸುಮ್ಮನೆ ಏನು ಸಾಮಾನ್ಯದ 60-70 ಸಾವಿರ ರೂಪಾಯಿ ಬಾಳ ಅಂತ ಸೀಮೆ ಹಸ ಅದನ್ನ ಕತ್ಕೊಂಡು ಹೋಗಿದ್ದಾರೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಅಂತಂಗಿರ್ತಾರ? ಅವರು ಹುಡುಕೊಡ್ತೀವಿ ಅಂತ ಹೇಳಿದ್ದಾರೆ. ಬಂದು ಎಲ್ಲ ಚೆಕ್ ಮಾಡ್ತಾರೆ. ಹುಡುಕ್ತಾರೆ. ಅಯ್ಯ, ಅದು ಎಲ್ಲಿಗೆ ಹಾಕೊಂಡೋಗಿ ಅದು ಯಾರು ಕತ್ಕೊಂಡು ಹೋದ್ರು? ಏನ್ ಕತ್ತೀವಿ? ಟೆಂಪದ ಪಂಪದಾಗ ಏರ್ಕೊಂಡೋಗಿ ಈಗ ಪೊಲೀಸ್ನವ್ರು ಕರ್ಕೊಂಬಂದ್ರೆ ಆಮೇಲೆ ನಮ್ಮ ಮೇಲೆ ಗಿಳಿಯ ತಾಯಿ ಏನ್ ಕಂಪ್ಲೇಂಟ್ ನಮ್ಮ ಮೇಲೆ ಕೊಟ್ಟಿದ್ಯೋ, ನಮ್ಮ ಮನು ಮೇಲೆ ಕೊಟ್ಟಿದ್ಯೋ? ಅವನಿಲ್ಲ ಅಂತಾನ. ಅವನು ಕೆಲ್ಸದ ಮೇಲೆ ಎಲ್ಗೋ ಹೋಗ್ಯಾನೆ ಬೆಂಗಳೂರಿಗೆ. ಬರ್ತಾನೆ ಸಾಯಂಕಾಲಕ್ಕೆ. ನಾವ್ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅತ್ತೆ. ಹಿಂಗ್ ಕಳವಾಗೈತೆ, ಹುಡುಕೊಡ್ರಿ ಅಂತ ಕೊಟ್ಟಿದೀವಿ. ಬರ್ತಾರೆ ಅವರು. ನಮ್ಮ ಮನೆಯವರು ಕರ್ಕ ಬರ್ತಾರೆ ಅವ್ರನ್ನ. ಇವಾಗ ಬರ್ತಾರೆ. ಈಗ ಬಂದು ಎಲ್ಲ ವಿಚಾರಣೆ ಮಾಡ್ತಾರೆ ಅಕ್ಕಪಕ್ಕದಾಗೆ. ಆಮೇಲೆ ಕೊಟ್ಟಿಗೆಲ್ಲ ಎಲ್ಲ ನೋಡ್ತಾರೆ. ಚೆಕ್ ಮಾಡ್ಬಿಟ್ಟು ಅವ್ರಿಗೂ ಏನನ್ನ ಸಾಕ್ಷಿ ಆಧಾರ ಸಿಕ್ಕಿದ್ರೆ ವಿಚಾರಿಸ್ತಾರೆ. ಇಲ್ದಿದ್ರೆ ಇನ್ನೇನ್ ಮಾಡ್ತಾರೆ? ಹೆಂಗಾದ್ರೂ ಮಾಡಿ ಹುಡುಕೊಡ್ರಿ ಅಂತ ಹೇಳಿದೀವಿ. ಅವರು ಕೈಲಾದ ಸಹಾಯ ಮಾಡ್ತಾರೆ. ಹುಡ್ಕಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡೋಣ. ಬರ್ರಿ ಮೇಡಮ್ ಅವರೇ, ನಮ್ದಿದೆ ಮನೆ. ಬನ್ನಿ ಮೇಡಮ್, ಬನ್ನಿ. ದೇವ್ರಿ, ಪೊಲೀಸ್ನವ್ರು ಬಂದೇ ಬಿಟ್ಟಾರಪ್ಪ. ನನಗಂತೂ ಪೊಲೀಸ್ನ ನೋಡಿದ್ರೆ ಹಿಂಗೇನೆ ಭಯವಾದಂಗೆ ಆಗುತ್ತೆ. ಏನಾಗುತ್ತೋ ಏನು ಅಂತಾನ. ಅಯ್ಯೋ, ನಿಮ್ಮ ಒಟ್ಟು ಎಷ್ಟು ಹಸುಗಳಿದಾವೆ? ನಮ್ಮ ಒಟ್ಟು 5 ಇದ್ವು ಮೇಡಮ್. ತಂದಾಲೆ ಒಂದು ವರ್ಷ ಆಯಿತು. ಇದರಲ್ಲಿ 4 ಹಸುಗಳಿದಾವೆ. ಒಂದು ಕಾಣಿಸ್ತಾ ಇಲ್ಲ. ನಿನ್ನೆ ರಾತ್ರಿ ಇತ್ತು, ಆದರೆ ಬೆಳಗ್ಗೆ ಹೋಗಿ ಹಾಲು ಕರಿಯೋಣ ಅಂತ ನೋಡಿದ್ರೆ ನಮ್ಮ ಮನೆಯವರು ಅಲ್ಲಿ ಒಂದು ಹಸುನ ಇಲ್ವೇ ಇಲ್ಲ. ಅವರು ತಕ್ಷಣ ಎಲ್ಲ ಊರಲ್ಲೆಲ್ಲ ಹುಡ್ಕಾಡಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ನಾವು ಎಲ್ಲೆಲ್ಲ ಹಸುಗಳಿದಾವೋ ಎಲ್ಲ ನಮಗೆ ಗೊತ್ತಿರೋರ್ನೆಲ್ಲ ಕೇಳಿದ್ವಿ. ಹೊಲ್ದತ್ರ ಎಲ್ಲ ಹೋಗಿ ನಾನು ನಮ್ಮ ಮನೆಯವರು ಹುಡ್ಕಾಡ್ಕೊಂಡ್ ಬಂದ್ವಿ. ಆದ್ರೆ ಎಲ್ಲೂ ಸಿಗ್ಲಿಲ್ಲ ಮೇಡಮ್. ಅದಕ್ಕೆ ಕೊನೆಗೆ ನಾವು ನಿಮ್ಮ ಹತ್ರನೇ ಬಂದಿದ್ದು. ದಯವಿಟ್ಟು ನಮ್ಮ ಹಸುನ ಯಾರು ಹೊಡ್ಕೊಂಡು ಹೋಗಿದ್ದಾರೆ, ಎಲ್ಲೋಗಿದೆ ಅಂತ ಸ್ವಲ್ಪ ನೋಡಿ ಹುಡುಕೊಡಿ ಮೇಡಮ್. ಪಾಪ ಅಲ್ವೇ ನಂದಿನಿ? ನಿನಗೂ ನಿನ್ ಗಂಡಗೂ ಜವಾಬ್ದಾರಿ ಇಲ್ಲ. ತಂದಿರೋ ಹಸುಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಹೊರಗಡೆ ಒಬ್ಬ ಅಲ್ಲೇನೆ ಮಂಚ ಹಾಕೊಂಡು ಮನಿಕೇಬೇಕು ಅಂಬೋದು ಗೊತ್ತಿಲ್ಲ. ಈಗ ಅವ್ರಿಗೆ ಹುಡುಕೊಡ್ರಿ ಅಂತಂದ್ರೆ ಅವ್ರೇನ್ ಮಾಡ್ತಾರೆ? ಯಾರು ಕತ್ಕೊಂಡೋದ್ವು ಅಥವಾ ಎಲ್ಲನ ತಪ್ಪಿಸ್ಕೊಂಡೋದ್ವು ಏನೋ? ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಪಾಪ ಅವ್ರಿಗೆ ಏನ್ ಗೊತ್ತಿರುತ್ತೆ ಹೇಳು? ನೀವ್ಯಾರಮ್ಮ? ಯಾರು ನೀವು? ಏನಾಗ್ಬೇಕು ಇವ್ರಿಗೆ? ಮೇಡಮರೇ, ನಾನು ಇವಳ ಅತ್ತೆ, ಇವ್ರ ಅಮ್ಮಯ್ಯ. ಓ, ಅತ್ತೆನಾ ನೀವು? ನೀವ್ ಎದ್ದಿರ್ಲಿಲ್ವಾ? ನೀವೇನು ನೋಡ್ಲಿಲ್ವಾ? ಅವ್ರು ಯಾರು? ಇವಳು ನನ್ನ ಸೊಸೆ, ನನ್ನ ಮಗನ ಹೆಂಡತಿ ಮನು ಅಂತ ಇನ್ನೊಬ್ಬ ಇದ್ದಾನೆ, ಅವನ ಹೆಂಡತಿ ಇವಳು. ಹೌದಾ, ಸರಿ ಆಯ್ತು. ನಂದಿನಿ, ಸಿದ್ದವ್ರೆ, ಈ ಊರಲ್ಲಿ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಆಯ್ತಾ? ಆ ಥರ ಏನಾದರೂ ಇದ್ದೇ ಹೇಳ್ರಿ, ನಮ್ಮ ಸ್ಟೈಲಲ್ಲೇ ನಾವು ವಿಚಾರಿಸ್ತೀವಿ. ನಮಗೆ ಅನುಮಾನ ಅಂತ ಯಾರ ಮೇಲೂ ಇಲ್ಲ ಮೇಡಮ್. ಯಾರ ಮೇಲೆ ಹೆಂಗ್ ಅನುಮಾನ ಪಡ್ಲಿ ಹೇಳ್ರಿ? ಇಷ್ಟು ದಿನ ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ಈ ತರ ಆಗಿದೆ ಅಂದ್ರೆ ಯಾರ ಮೇಲೂ ನಮ್ಗೆ ಅನುಮಾನ ಇಲ್ಲ, ಏನೂ ಇಲ್ಲ. ಹೌದಾ, ಸರಿ ಆಯ್ತು. ನಿಮ್ ಕೊಟ್ಟಿಗೆಲ್ಲಲ್ವಾ ನೀವು ದನಗಳನ್ನ ಕಟ್ಟಾಕ್ತಾ ಇದ್ದಿದ್ದು, ಹಸುಗಳನ್ನ? ಹೌದು ಮೇಡಮ್ ಅವರೇ, ಕೊಟ್ಟಿಗೆಲ್ಲೇ ಕಟ್ಟಾಕ್ತಾ ಇದ್ದಿದ್ದು. ಸರಿ, ಒಂದ್ಸಲ ನಿಮ್ ಕೊಟ್ಟಿಗೆ ತೋರಿಸಿ ನೋಡೋಣ. ಸರಿ, ಬರ್ರಿ ಮೇಡಮ್ ಅವರೇ, ತೋರಿಸ್ತೀವಿ. ಏನ್ರಿ ನಿಮ್ಮ ಹೆಸರು? ಮೇಡಮ್ ಅವರೇ, ಯಾಕೆ ಮೇಡಮ್ ಅವರೇ, ಯಾಕೆ ನಮ್ಮನ್ನ ಕೇಳ್ತಾ ಇದ್ದೀರಾ? ಅಯ್ಯೋ, ಸುಮ್ಮನೆ ಹೆಸರು ಕೇಳಿದ್ಕೆ ಯಾಕ್ರಿ ಅಷ್ಟೊಂದು ಗಾಬರಿ ಆಗ್ತೀರಾ? ಅಷ್ಟೊಂದು ಎದ್ರಕಂತ ಇದ್ದೀರಾ? ನೀವೇ ತಪ್ಪು ಮಾಡಿರೋ ಥರ ಎದ್ರಕಂತ ಇದ್ದೀರಲ್ಲ, ಏನಾಯ್ತು?
ಹೆಸರು ಕೇಳಿದ್ರೆ ಹಂಗೆ ಗಾಬರಿ ಆಗ್ತಾ ಇದ್ದೀರಾ? ಹೇಳಿ ನಿಮ್ಮ ಹೆಸರು. ಅಯ್ಯೋ ಅತ್ತೆ, ಹೆಸರು ಹೇಳಿ ಮೇಡಮ್. ಇವ್ರ ಹೆಸರು ರಾಜಮ್ಮ ಅಂತ, ನನ್ನ ಹೆಸರು ಮಧು ಅಂತಾನ. ಅಷ್ಟೇ. ಹೋಗಿ ನೀವು ಕೊಟ್ಟಿಗೆಲಿ ಅದೇನು ನೋಡ್ಬೇಕು ಅಂತಿದ್ರಲ್ಲ, ನೋಡೋಗಿ. ಸರಿ ಸರಿ. ಅಲ್ಲ ಅತ್ತೆ, ನನಗೆ ಧೈರ್ಯ ಹೇಳ್ತಿದ್ದರು ನೀವೇನೆ. ಮೇಡಮ್ ಹೆಸರು ಕೇಳಿದ ತಕ್ಷಣ ಹಂಗೆ ಗಾಬರಿಯಾಗಿ ನಿಂತ್ಕೊಂಬದ. ಹೇಳ್ಬೇಕು ತಾನೆ, ಹೆಸರು ಕೇಳಿದ್ರೆ ಏನಾಯ್ತು? ಹಿಂಗೆ ನಾವೇನೋ ಎದ್ಕೊಂಡ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ ಅವ್ರಿಗೆ. ಅಯ್ಯೋ, ನನಗೆ ಇದ್ಕಿದಂಗೆ ಯಾಕಪ್ಪ ನನಗೆ ಕೇಳ್ತಾ ಇದಾರೆ ಮಂಗಾಯ್ತು. ಏನೋ ನಮ್ಮ ಮೇಲೆ ಏನೋ ಕಂಪ್ಲೇಂಟ್ ಕೊಟ್ಟವ್ರ, ಯಾಕೋ ಹೆಸರು ಕೇಳ್ತಾ ಇದಾರಲ್ಲ ಅಂತ ಅನ್ಕೊಂಡೆ. ನನಗೆ ಗಾಬರಿಗೆ ಹೇಳಕ್ಕಾಗ್ಲಿಲ್ಲ ಬಿಡು, ಹೋಗ್ಲಿ. ಹಂಗೆ ಎದ್ರಕೊಂಡ್ರೆ ಅವ್ರಿಗೆ ಅವಾಗಲೇ ಅನುಮಾನ ಬರೋದು. ಧೈರ್ಯವಾಗಿ ಮಾತಾಡ್ಬೇಕು, ಅವ್ರು ಏನು ಮಾಡಲ್ಲ. ತಪ್ಪು ಮಾಡಿದ್ರೆ ಎದ್ರಕೋಬೇಕು, ತಪ್ಪು ಮಾಡಿರೋರಾದ್ರೆ. ತಪ್ಪು ಮಾಡಿದ್ಮೇಲೆ ಯಾಕೆ ಎದ್ರಕೋಬೇಕು ಹೇಳು? ಸರಿ ಆಯ್ತು, ನಡಿಯಮ್ಮ. ಆ ಕೊಟ್ಟಿಗೆಗೆ ಏನು ನೋಡ್ತಾರೋ ಏನೋ. ನಂದಿನಿ ನಮ್ಮ ದೋಸೆ ಎಲ್ಲಿಗೋಯ್ತೋ ಏನೋ, ನನಗಂತೂ ನೋಡೋನೇ ಬಂದಂಗೆ ಆಗ್ತೈತೆ. ಪೊಲೀಸ್ನವರಾದ್ರೂ ಹುಡುಕಿ ಕೊಡ್ತಾರಾ? ರೀ, ಬೇಜಾರು ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಬಂದಿದ್ದಾರಲ್ಲ ಅವರು, ಹುಡುಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ, ಒಂದೆರಡು ದಿವಸ. ನೋಡೋಣ ಇರ್ರಿ. ಬಂದಿದ್ದಾರೆ, ಅವ್ರಿಗೇನಾದ್ರೂ ಕ್ಲೂ ಸಿಗುತ್ತಾ, ಯಾರಾದ್ರೂ ಬಂದಿರೋದು ಸುಳಿವು ಅಂತಾನ. ಬನ್ನಿ ಮೇಡಮ್, ಬನ್ನಿ. ಇದೇ ನಮ್ಮ ಕೊಟ್ಟಿಗೆ. ಇದೇನಾ ಕೊಟ್ಟಿಗೆ? ಇವೇನಾ ನಿಮ್ಮ ಹಸುಗಳು? ಹೌದು ಮೇಡಮ್, ಇವೆ ಹಸುಗಳು. ಎಲ್ಲ ಐದಿರೋವು. ದಿನಾನ ಈಗ 4 ಇದ್ದಾವೆ. ಹೆಂಗಾದ್ರೂ ಮಾಡಿ ಹುಡುಕೊಡಿ ಮೇಡಮ್. ನಮ್ಮ ಮನೆಯವರು ತುಂಬ ಪ್ರೀತಿಯಿಂದ ಸಾಕೊಂಡಿದ್ರು ಅವನ್ನ. ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವು ಅಷ್ಟೇ, ಒಳ್ಳೆ ಚೆನ್ನಾಗಿ ಹಾಲು ಕರಿಯೋದು. ಅದರಿಂದನೇ ನಾವು ಸಂಪಾದನೆ ಮಾಡಿ ಒಂದು ಸೈಟನ್ನು ತಗೊಂಡಿದ್ವಿ ಮೊನ್ನೆ ಇನ್ನೂ. ಆದರೆ ಯಾರು ಕಣ್ಣು ಬಿತ್ತೋ ಏನೋ, ಈಗ ಒಂದು ಹಸುನೇ ಕಳುವಾಗ್ಬಿಟ್ಟಿದೆ. ಹೌದಾ, ಸರಿ ಆಯಿತು. ರವಿ, ಸ್ವಲ್ಪ ಏನಾದರೂ ಕ್ಲೂ ಸಿಗುತ್ತಾ ನೋಡೋಗಿ ಇಲ್ಲೇನಾದರೂ. ಸರಿ ಮೇಡಮ್, ನೋಡ್ತೀನಿ. ಇಲ್ಲಿ ರಾತ್ರಿ ಏನಾದರೂ ಸೌಂಡ್ ಆಗಿರೋದು, ಶಬ್ದ ಏನಾಗಿರೋದು ನಿಮ್ಗೇನು ಗೊತ್ತಾಗಿಲ್ವಾ? ಅಥವಾ ನಿಮಗೆ ಆಗದೆ ಇರೋರು ಯಾರಾದರೂ ಇದ್ದಾರಾ? ಯಾರಾದರೂ ಹೊಸನ ಏನಾದರೂ ಮಾರಾಟ ಮಾಡ್ತೀರಾ ಅಂತ ಯಾರಾದ್ರೂ ಕೇಳ್ಕೊಂಡು ಬಂದಿದ್ರಾ? ಅಥವಾ ನೀವೇನಾದ್ರೂ ಜಗಳ ಮಾಡ್ಕೊಂಡಿದ್ರೆ ಇತ್ತೀಚೆಗೆ ಯಾರು ಕೊಟ್ಟಾದ್ರು? ಇಲ್ಲ ಮೇಡಮ್ ಅವರೇ, ಯಾರು ಕೊಟ್ಟು ಜಗಳ ಆಡಿಲ್ಲ. ಅದೇನು ನಮ್ಮ ಮನೆಗೆ ಮನು ಸ್ವಲ್ಪ ಸಿಗಾಕೊಂಡು ಅವ್ನು ಜೈಲಿಗೆ ಬಂದಿದ್ನಲ್ಲ, ನಮ್ಮ ಮನೆಯವರಿದ್ದಾರಲ್ಲ ಅವ್ರ ತಮ್ಮ ಆ ಡ್ರಗ್ಸ್ ಕೇಸಲ್ಲಿ ಸಿಗಾಕೊಂಡಿದ್ದ. ಇತ್ತೀಚೆಗೆ ಅವನಿಗೆ ಕೆಲಸ ಇರಲಿಲ್ಲ. ನಿನ್ನೆ ಸಾಯಂಕಾಲ ಎಲ್ಲೋ ಹೋಗಿದ್ದಾನೆ ಅವನು. ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲೋ ಬೆಂಗಳೂರಿಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ನಮ್ಮ ಅತ್ತೆ. ನಮಗೇನು ಗೊತ್ತಿಲ್ಲ ವಿಷಯ. ಓ ಹೌದಾ, ಸರಿ ಆಯಿತು. ಅವ್ರನ್ನ ಬೇಗ ಕರ್ಸ್ಕೊಳ್ಳಿ, ನೋಡೋಣ. ಅವ್ರನ್ನ ಒಂದ್ಸರಿ ವಿಚಾರಿಸೋಣ. ಅವರು ನಿಮ್ಮ ಮನೆಯವರು ಇಬ್ಬರು ಸ್ವಂತ ಅಣ್ಣ ತಮ್ಮದಿರಾ? ಇಲ್ಲ ಮೇಡಮ್, ನಮ್ಮ ಮನೆಯವರು ಹಿರಿಯ ಹೆಂಡತಿ ಮಗ, ಅವ್ರ ಅಮ್ಮ ಇಲ್ಲ. ಇವರು ಅವ್ರ ತಮ್ಮ ಚಿಕ್ಕ ಹೆಂಡತಿ ಮಗ, ಈಗ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಮಗ. ಓ ಹೌದಾ, ಸರಿ ಸರಿ. ನೀವೇನು ಎಜುಕೇಷನ್ ಮಾಡಿರೋದು? ನಾನು ಡಿಗ್ರಿ ಮಾಡಿದ್ದೀನಿ ಮೇಡಮ್. ಆದರೆ ನಮ್ಮ ಮನೆಯವರು, ನಂದು ಲವ್ ಮ್ಯಾರೇಜ್. ನಾವೇ ಇಷ್ಟಪಟ್ಟು ಮದುವೆ ಆದ್ವಿ. ನಮ್ಮ ತವ್ರ ಮನೆಯಲ್ಲಿ ಇಷ್ಟಪಟ್ಟಿರಲಿಲ್ಲ ಇವ್ರನ್ನ. ಆದರೆ ಮತ್ತೆ ಇವಾಗ ಚೆನ್ನಾಗಿದ್ದೀವಿ, ಏನು ತೊಂದರೆ ಏನೂ ಇಲ್ಲ. ಹೌದಾ, ಸರಿ ಸರಿ. ಇಲ್ಲೆಲ್ಲಾದರೂ CCTV ಕ್ಯಾಮ್ರಾ ಹಾಕ್ಸಿದಾರಾ ಯಾರಾದರೂ? CC ಕ್ಯಾಮ್ರಾನ? ನಮ್ಮ ಅತ್ತೆ ಒಬ್ರು ಇದ್ದಾರೆ ಮೇಡಮ್, ಜಯತ್ತೆ ಅಂತನ. ಅವ್ರ ಕೊಟ್ಟಿಗೆ ಹತ್ರ ಮತ್ತೆ ಅಲ್ಲಿ ಅವ್ರ ಮನೆ ಹತ್ರನ ಡೈರಿ ಹತ್ರನೋ CC ಕ್ಯಾಮ್ರಾ ಹಾಕ್ಸಿದ್ದಾರೆ. ಹೌದಾ, ಸರಿ ಆಯ್ತು, ನೋಡೋಣ. ಯಾರಾದರೂ ಸಂದೇಹ ಪಡುವಂಥ ವ್ಯಕ್ತಿಗಳು ಏನಾದರೂ ಬಂದಿದ್ರೆ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ, ಒಂದ್ಸಲ ಚೆಕ್ ಮಾಡೋಣ. ಸರಿ, ಓಕೆ ಮೇಡಮ್. ರವಿ, ಏನಾದರೂ ಕ್ಲೂ ಸಿಗ್ತಾ? ಇಲ್ಲ ಮೇಡಮ್, ಏನು ಕ್ಲೂ ಸಿಗಲಿಲ್ಲ. ಸರಿ ಬನ್ನಿ, ಇಲ್ಲಿ ಯಾರೋ CC ಕ್ಯಾಮ್ರಾ ಹಾಕ್ಸಿದಾರಂತೆ, ಸ್ವಲ್ಪ ಅಲ್ಲಿ ಚೆಕ್ ಮಾಡ್ಕೊಂಬರೋಣ. ಬನ್ನಿ ನಂದಿನಿ. ಓಕೆ ಮೇಡಮ್. ನಂದಿನಿ, ಏನಂತೆ? ಸಿಗಲ್ವಂತ? ಅಯ್ಯೋ ಇರ್ರಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನೀವು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಾ? ಏನು ಮಾಡೋಕ್ಕಾಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಸಿಕ್ಕೇ ಸಿಗುತ್ತೆ ಅನ್ಸುತ್ತೆ. ಬನ್ನಿ, CC ಕ್ಯಾಮ್ರಾ ನೋಡ್ಬೇಕಂತೆ ಅವರು. ಜಯತ್ತೆ ಎಲ್ಲ ಹಾಕ್ಸಿದಾರಲ್ಲ, ಅಲ್ಲಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹೋಗೋಣ ಅಂತ ಹೇಳಿದ್ರು. ಬಾ ಹೋಗೋಣ, ಏನು ಬೇಜಾರು ಮಾಡ್ಕೋಬೇಡ, ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.